ಎಲ್ಲಾರು ಗ್ರೂಪ್ದಾಗ ಒಬ್ಬ ಚಟಗಾರ ದೋಸ್ತ ಇದ್ದ ಇರ್ತಾನೆ. ಎಂತ ಚಟ ತೂತಿಗೆ ಒಂದಲ್ಲ 4 ಚಟ ಇರ್ತಾವ. ಆ ಚಟಕ್ಕೆ ಕಾರಣ ಇರಂಗಿಲ್ಲ ಏನಿರಂಗಿಲ್ಲ. ಉದಾಹರಣೆಗೆ ಒಬ್ಬ ಕುಡುಕ ದೋಸ್ತ ಇರ್ತಾನ, ಕುಡಿದ ಅಟ್ಟಲ್ಲ 108 ಚಟ ಮಾಡ್ತಿರ್ತಾನ. ಆದ್ರೂ ಉದಾಹರಣೆ ಅಟ್ಟತು ಕುಡಿಯಾಕ ಏನು ಕಾರಣ ಇರಂಗಿಲ್ಲ, ಬರೇ ಬದ್ನಿಕಾಯಿ ಏನು ಇಲ್ಲ. ಹಂಗಲ್ಲೋ ದೋಸ್ತ, ನಿನಗೇನ ಮನ್ಯಾಗ ಬೇಯಾಕತ್ತಾರೋ, ಹುಡುಗಿಯರ್ ಕೈ ಕೊಟ್ಟಾರೋ, ಹುಡುಗಿಯರ್ ಕೈ ಕೊಡೋದಲ್ಲ, ನಿನ್ ಕಡೆ ಕ್ಯಾಕರ್ಸಿಕ್ ಹೋಗಂಗಿಲ್ಲ. ಮಕ್ಳು ಕಾಣತ್ತಾರೋ, ಮಕ್ಳು ಹೊರಗೆ ಹಾಕತ್ತಾರೋ, ಮಕ್ಳು ಊಟ ಹಾಕ್ಬಾರು, ಮನ್ಯಾಗ ಇಟ್ಕೋಬಾರು, ಫೈನಾನ್ಸಿಯಲ್ ಪ್ರಾಬ್ಲಮ್ ಐತಿ, ಏನೈತಿ ಏನು ಇಲ್ಲ, ಮನ್ಯಾಗ ದುಡ್ಡು ತಂದು ನಿಮ್ಗೆ ಸಾಕಾಕತ್ತಾರ. ಮನ್ಯಾಗ ನಿಂಗೆ ದುಡ್ಡು ತಂದು ಎಲ್ಲರೂ ಸಾಕಣಾಕ್ತಾರೋ, ಏನು ಇರಂಗಿಲ್ಲ. ಮಕ್ಳು ಹರಿಯಂಗ್ ಕುಡಿದು ಕಂಟ್ಲು ಪುರ್ದಿ ಕುಡಿದು ಕಕ್ಕುದು ಕೆಲಸ ಕುಡಿದ ಅಟ್ಟ ಅಲ್ಲ, ತಿನ್ನೋದು ಉಗುಳು ಚಿನ್ನು ಚಟ ಮಾಡಿ ಮುಗಿಸ್ತಿರ್ತಾನ. ಇವ್ ನಿಜವಾಗಿ ಕುಡಿಯಾಕ ಕಾರಣ ಏನ ಒಂದ್ ಏನ ಜೀವನದಾಗ ಎಲ್ಲಾನು ಮಾಡಿ ಮುಗಿಸ್ಬೇಕಂತ ಒಂದು ಡಿಮಾಕ್ ಇರತ್ತೆ. ಹಡ್ಸಿ ಮಕ್ಳಿಗೆ ಜೀವನದಾಗ ಎಲ್ಲಾನು ಮಾಡಿ ಮುಗಿಸ್ಬೇಕು, ಹೆಂಗಾರು ಸಾಯ್ದೈತಿ ಜೀವನದಾಗ ಎಲ್ಲಾನು ಮಾಡಿ ಮುಗಿಸ್ಬೇಕಂತ ಒಂದು ಡಿಮಾಕ್ ಇರತ್ತೆ. ಅದಕ್ಕೆ ಯಾವಾಗ ಸಲ ಕುಡಿದು ಬಿಟ್ಟಿರ್ತಾರೆ. ಒಂದ್ಸತಿ ರುಚಿ ನೋಡಿದ್ಬೇಕ ಹೊಳೆ ಹೆಂಗ್ ಬಿಡಕತ್ತದ. ಯಾವಾಗ ಒಂದ್ 3 ತಿಂಗಳ ಒಂದ್ ಜಾಡ್ಸೋದನ್ನ ತಿಂಗಳದಾಗ 8 ದಿನಕ್ಕೊಮ್ಮೆ 1 ದಿನಕ್ಕೊಮ್ಮೆ ಮಧ್ಯಾಹ್ನ 2 ಸಲ ಸಾಕು, 3 ಸಲ ಸಾಕು, 4 ಸಲ ಸಾಕು ಅಂತ ಹಿಂಗ್ ಮಾಡಿ 24 ಸಾಕು ನಿಷೇಧಾಗ ಇರುವಂತ ಹಡಿಸಿ ಮಕ್ಕಳು ಇವರು. ತಂದಕೇಶನ್ ಏನು ಮಂಡ ಕಾರಣದಾಗಿಲ್ಲ, ಗಂಟ್ಲ ಪೂರ್ತಿ ಕೂಡಿದೈತಿ ಕಕ್ಕುದೈತಿ ಸುಳಿ ಮಕ್ಕಳು. ತಂದಕೇಶನ್ ಹಂಗಾತ್ ಹಿಂಗಾತ್ ಹಾಗ್ಲಾತ್ ಕೋಮ್ಲಾತ್ ಏನು ಬದ್ದಿಕೆ ಈ ಸುಳಿ ಮಕ್ಕಳಿಗೆ ಜೀವನದಾಗ ಹಿಂಗ ಮಾಡಿ ಚಟ ಕೆಡ್ಕೊಂಡು ಹೋಗಿ ದಾಸರ ಆಗಿಬಿಟ್ಟಿರ್ತಾರ. ಅವ್ನ ತಂದಕೇಶನ್ ನಿಮ್ಮೊಂದು ದೋಸ್ತರು ಗುಂಪದಾಗ ಇಂಥ ಹಡಿಸಿ ಮಕ್ಕಳು ಇರ್ತಾರ. ಅವ್ರಿಗೆ ಟ್ಯಾಗ್ ಮಾಡಿ ಹಂಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಫೇಸ್ಬುಕ್ ನೋಡಕತ್ತ ಅಲ್ಲಿ ಒಂದು ಒತ್ರಿ ಹಲೋ ಬಟನ್.